ಕಿತಾಪತಿ ಮಾಡ್ತಾ ಇದ್ರೆ ಆ ಭಗವಂತ ಅಣ್ಣಪ್ಪ ಸ್ವಾಮಿ ಸ್ವಾಮಿ ಮಂಜುನಾಥ ಸ್ವಾಮಿ ನೋಡ್ಕೊಳ್ಳಿ ಅಷ್ಟೇ, ಬೇರೆ ಏನು ಹೇಳಲ್ಲ. ನಾವು ಮಾಡ್ತಾ ಇಲ್ಲ 100% ಅಲ್ಲ 200% ನಂಗೆ ನಂಬಿಕೆ ಇದೆ. ಎಲ್ಲೋ 0.0009% ಏನಾದರೂ ನೀವು ಆ ಥರದೊಂದು ಯೋಚನೆಯಲ್ಲಿ ಇದ್ದರೆ ದಯವಿಟ್ಟು ಬೇಡ. ಇದೊಂದೇ ಪ್ರಕರಣ ನಮಗೆ ಸಿಕ್ಕಿರೋದು, ಇದೊಂದೇ. ಆ ನಡುವೆ ಯಾವನ ಹೊಡೆದಾಡ್ಕೊಂಡು ರೀ, ನಾನು ನೆನ್ನೆ ಹೇಳಿದೆ ಅವ್ರಿಗೆ ಇವ್ರು ಹೊಡೆದಾಡ್ಕೋಬೇಡಿ, ಇವನಿಗೆ ಅವ್ನು ಹೊಡೆದಾಡ್ಕೋಬೇಡಿ ಅಂತ. ಯಾಕೆ ಹೇಳಿ? ಎಲ್ಲರ ಫೋಕಸ್ಸು ನಿಮ್ಮ ಹೊಡೆದಾಟದ ಮೇಲೆ ಹೋಗುತ್ತಲ್ಲಿ, ತನಿಖೆ ಕಡೆ ಫೋಕಸ್ ಹೋಗಲ್ಲ ರೀ. ಅದ್ರ ಬಗ್ಗೆ ಮಾತಾಡಿದಕ್ಕೆ ನನಗೇನಂದ್ರಿ ನೀವು, ಓ ಬಂತ ಪೇಮೆಂಟ್ ಬಂತ, ಓ ಬದಲಾಗ್ಬಿಟ್ಟು ಮಣ್ಣಂಗಟ್ಟೆ ಕುತ್ಕೊಳ್ರಿ ಸುಮ್ಮನೆ ಬದಲಾದ್ರಂತೆ. ಅಲ್ಲಿ ಸ್ವಲ್ಪ ಯೋಚನೆ ಮಾಡಿರಿ, ನೀವು ಆಲೋಚನೆ ಮಾಡಿರಿ. ನೀವು ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ನೋಡಿ. 16ನೇ ಪಾಯಿಂಟನ್ನು ಗುರುತಿಸಿದ್ರ, ಆಮೇಲೆ 13ನೇ ಪಾಯಿಂಟ್ನ ಸ್ಟಾಪ್ ಮಾಡಿದಾರಾ? ಯಾಕೆ? ಆಮೇಲೆ ಈ ಅನಾಮಿಕನಿಗೆ ಒಂದಷ್ಟು ಗಟ್ಟಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಯಾಕೆ? ಅವ್ರನ್ನ ಬಾಡಿ ಗಾರ್ಡ್ಸ್ನ ನೇಮಕ ಮಾಡಿದ್ದಾರೆ ಅನಾಮಿಕನಿಗೆ. ಯಾಕೆ? ಆ ಥರ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದಕ್ಕೆ, ತನಿಖೆಯ ಹಾದಿಯನ್ನು ತಪ್ಪಿಸೋದಕ್ಕೆ ನೀವೇನಾದರೂ ಗಲಾಟೆಗಳು ಮಾಡ್ತಾ ಇದ್ದೀರಾ? ಇಲ್ಲಿ 2 ಗುಂಪುಗಳು ನಿರ್ಮಾಣ ಆಗ್ಬಿಟ್ಟಿದೆ. ಒಂದು ಗುಂಪು ಧರ್ಮಸ್ಥಳದ ಪರ, ಇನ್ನೊಂದು ಗುಂಪು ಸೌಜನ್ಯ ಪರ. ನೀವು ಹೊಡೆದಾಡ್ಕೊಂಡು ಸಾಯಿರಿ. ತನಿಖೆಯಲ್ಲಿ ಏನು ಗೊತ್ತಾಗೋದು ಬೇಡವಾ? ನೀವು ಈ ಥರ ಹೊಡೆದಾಡ್ಕೊಂಡು ನಿಂತ್ಕೊಂಡ್ರೆ ತನಿಖೆಯ ದಿಕ್ಕು ತಪ್ಪುತ್ತೆ. ಎಲ್ಲರ ಫೋಕಸ್ ನಿಮ್ಮ ಜಗಳದ ಮೇಲೆ ಹೋಗುತ್ತೆ ರೀ. ತನಿಖೆಯಲ್ಲಿ ಏನಾಗ್ತಾ ಇದೆ ಅಂತ ಯಾವನು ನೋಡೋರು ದಿಕ್ಕಿಲ್ಲ, ಅಲ್ಲಿ ಯಾವನು ನೋಡೋರು ದಿಕ್ಕಿಲ್ಲ. ಅಸಹ್ಯ ಅನಿಸುತ್ತೆ ನಮಗೆ. ನಾವು ಕಷ್ಟಪಟ್ಟು ನಿಷ್ಪಕ್ಷಪಾತವಾದಂಥ ವರದಿಯನ್ನು ಮಾಡ್ತಾ ಇದ್ದೀವಿ, ನಿಷ್ಪಕ್ಷಪಾತವಾದಂಥ ಏನು ನಡೀತಾ ಇದೆ ಅಂತೇಳಿ ನಾವು ತೋರಿಸ್ತಾ ಇದ್ದೀವಿ. ಅವರು ನಿಷ್ಪಕ್ಷಪಾತವಾದ ತನಿಖೆ ಮಾಡ್ತಾ ಇದ್ದಾರೆ, ಸಂತೋಷ, ಖುಷಿ. ಆದರೆ ಎಲ್ಲರ ಫೋಕಸನ್ನು ಗಲಾಟೆ ಹತ್ರ ತಗೊಂಡು ಹೋಗ್ಬಿಡಿ, ದಯವಿಟ್ಟು ಬೇಡ. ಬನ್ನಿ ಏನಾಗ್ತಾ ಇದೆ ನೋಡೋಣ ಮತ್ತೆ ವಾಪಸ್. ಈಗ VVIP ಗೆಸ್ಟ್ ಹೌಸ್ ಕಡೆ ಹೋಗ್ತಾರ ಅಂತ ನೋಡಿದ್ವಿ. ಆಮೇಲೆ ಏನು? 3 ಪ್ರದೇಶಗಳ ಬಳಿಕ ಇದೀಗ 4ನೇ ಸ್ಥಳದಲ್ಲಿ ಮಹಜರು. ಒಂದು ಸ್ಥಳದಲ್ಲಿ ಶೋಧ ಕಾರ್ಯ ಆಗಿದೆ, ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಶೋಧ ಕಾರ್ಯ. ಸ್ಥಳಕ್ಕೆ ಭಾರಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಧರ್ಮಸ್ಥಳದ ತನಿಖೆ ದಿನಕ್ಕೊಂದು ರೋಚಕ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ರತ್ನಗಿರಿ ಬೆಟ್ಟದ 16 ಸ್ಪಾಟ್ನಲ್ಲಿ ಶೋಧ ಕಾರ್ಯ. ನೇತ್ರಾವತಿ ತೀರ, ಬಂಗ್ಲೆಗುಡ್ಡ, ಬೋಳಿಯಾರ್ 3 ಪ್ರದೇಶಗಳ ಬಳಿಕ ಇದೀಗ 4ನೇ ಸ್ಥಳದಲ್ಲಿ ಶೋಧ ಕಾರ್ಯ. ಭಾರಿ ಬಿಗಿ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ, ಸಾಕಷ್ಟು ಕುತೂಹಲ. ರತ್ನಗಿರಿ ಬೆಟ್ಟದ 16ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ. 16ನೇ ಸ್ಪಾಟ್ ನೋಡಿ. 13ನೇ ಸ್ಪಾಟ್ ನಿಮಗೆ ಯಾವುದು ಅಂತ ಗೊತ್ತಿದೆ. ಅಲ್ಲಿ GPR ಅನ್ನ ಬಳಸ್ಕೊಳ್ತಾರಂತೆ. ಆಮೇಲೆ ಹಂಗಾಗಿ 13ನೇ ಸ್ಪಾಟ್ನ ಸದ್ಯಕ್ಕೆ ಹೋಲ್ಡ್ ಮಾಡಲಾಗಿದೆ GPR ನ ಬಳಸ್ಕೊಳ್ಳೋದ್ರಿಂದ. ಓಕೆ, ಇರಲಿ. ಆಮೇಲೆ 14ನೇ ಪಾಯಿಂಟ್ ಯಾವುದು ಅಂತ ನೀವು ಕೇಳ್ಬೋದು. 14ನೇ ಪಾಯಿಂಟ್ ಯಾವುದು ಅಂತಂದ್ರೆ, ಅದು ಬಂಗ್ಲಾಗುಡ್ಡದಲ್ಲಿ ಏನು ಮೇಲ್ಮೈನಲ್ಲಿ 3 ಅಸ್ಥಿಪಂಜರ ಸಿಕ್ತಲ್ಲ, ಅದು 11A. 14ನೇ ಪಾಯಿಂಟು ಅದೇ ಬಂಗ್ಲಾಗುಡ್ಡದ ಪಕ್ಕದಲ್ಲಿ ಒಂದು 3 ಅಡಿ ಗುಂಡಿ ತೆಗೆದು ಸಮಾಧಿ ಇದೆ ಅಂತ ಹೇಳಿ ಗುಂಡಿ ತೆಗೆದ್ರು, ಅಗೆಯೋ ಕಾರ್ಯ ಮಾಡಿದ್ರು. ಅದು 14ನೇ ಪಾಯಿಂಟ್. 15ನೇ ಪಾಯಿಂಟ್ ಎಲ್ಲಿ ಅಂತ ಕೇಳಿದ್ರೆ, ಪದ್ಮಲತಾ ಮನೆಯ ಬಳಿ ಕಲ್ಲೇರಿ ಹತ್ತಿರ ಗೋಂಕರ್ತಾರ್ ಅರಣ್ಯದ ಬಳಿ ಇರುವಂಥದ್ದು 15ನೇ ಪಾಯಿಂಟ್. 16ನೇ ಪಾಯಿಂಟ್ ಎಲ್ಲಿ ಅಂತ ಕೇಳಿದ್ರೆ, ಬಾಹುಬಲಿ ಬೆಟ್ಟದ ಬಳಿ ಇರುವಂಥ ರತ್ನಗಿರಿ ಹತ್ರ. ಇದು 16ನೇ ಪಾಯಿಂಟ್. ನೋಡಿ, ಅಲ್ಲಿ ಜಾಗನ ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಟೇಪ್ ಹಾಕಿ ಹೊಸ ಜಾಗ. ಇವರು ಒಟ್ಟಿಗೆ ಈಗ ಏನು ಮಾಡಿಬಿಟ್ರು, ಮುಂಚೆ ಏನು ಮಾಡಿದ್ರು, ಒಟ್ಟು 13 ಜಾಗವನ್ನು ಕೂಡ ಒಟ್ಟಿಗೆ ಮಾರ್ಕ್ ಮಾಡಿಕೊಂಡ್ರು. ಒಟ್ಟಿಗೆ ಮಾರ್ಕೊಂಡು ಏನು ಮಾಡಿದ್ರು, ಒಂದೊಂದಾಗೆ ಅಗೆಯೋ ಕಾರ್ಯ ಮಾಡಿದ್ರು. ಅದು ಈ ಸಲ ಹಂಗೆ ಮಾಡ್ತಾ ಇಲ್ಲ. ಈ ಸಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವರು ಅಲ್ಲಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲಲ್ಲೇ ಅಗಿತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಓಕೆ, ಉತ್ತಮ. ಇದು ಕೂಡ ಒಳ್ಳೆ ಬೆಳವಣಿಗೆ. ಸೊ 3 ಪ್ರದೇಶಗಳ ಬಳಿಕ ಇದೀಗ 4ನೇ ಸ್ಥಳದಲ್ಲಿ ಮಹಜರು. ಓಕೆ, ನೆಕ್ಸ್ಟ್ ಏನಾಗ್ತಾ ಇದೆ? ನೇತ್ರಾವತಿ ತೀರ, ಬಂಗ್ಲೆಗುಡ್ಡ, ಬೋಳಿಯಾರ್ ಇವೆಲ್ಲ ಸೇರಿ ತದನಂತರದಲ್ಲಿ ರತ್ನಗಿರಿ 16ನೇ ಸ್ಪಾಟ್. ದೂರುದಾರನ ಎಲ್ಲ ಮನವಿಗಳಿಗೂ ಅಸ್ತು ಅಂತಿದೆ SIT. ದೂರುದಾರ ಏನು ಹೇಳಿದ್ರು ಕೂಡ ಜೈ. ಮತ್ತಷ್ಟು ಜಾಗ ಗುರುತಿಸಲು ಪ್ಲಾನ್ ಮಾಡಿಕೊಂಡಿದೆ SIT. ಅಚ್ಚರಿ ಜಾಗಗಳಿಗೆ ತೆರಳೋದಕ್ಕೆ SIT ಪ್ಲಾನ್ ಮಾಡಿಕೊಂಡಿದೆ. ಈ ವಿಚಾರದಲ್ಲಿ ಮತ್ತಷ್ಟು ಚರ್ಚಿಸಿ ಹೆಜ್ಜೆ ಇಡಲು ಸಜ್ಜು. ಹೀಗಾಗಿ ತೀವ್ರ ಕುತೂಹಲ ಮೂಡಿಸಿದೆ ದೂರುದಾರನ ನಡೆ. ತೀವ್ರ ಕುತೂಹಲ ಮೂಡಿಸಿದೆ ನೋಡಿ. ಇಲ್ಲಿ ದೂರುದಾರನ ಎಲ್ಲ ಮನವಿಗೂ ಕೂಡ ಅಸ್ತು ಅಂತ ಇದೆ SIT. ಅದಾಗಲ್ಲ, ಇದಾಗಲ್ಲ, ನಾವ್ ಹೇಳಿದ ಜಾಗಕ್ಕೆ ಹೋಗಪ್ಪ, ನೀನ್ ಹೇಳಿದ ಜಾಗಕ್ಕೆ ಆಗಲ್ಲ ಅಂತಿಲ್ಲ ಇಲ್ಲಿ SIT. ಅದೆಲ್ಲ ಹೇಳ್ತಾ ಇಲ್ಲ. ಮತ್ತಷ್ಟು ಜಾಗವನ್ನ ಗುರುತಿಸಲು ಪ್ಲಾನ್ ಮಾಡಿಕೊಂಡಿದೆ SIT.
ಅಂದ್ರೆ ಅಚ್ಚರಿ ಜಾಗಗಳು ನೋಡಿ. ನೀವು ಯಾರು ಊಹೆ ಮಾಡಿದ್ರಾ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾರೆ, ರತ್ನಗಿರಿ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಯಾರಾದ್ರೂ ಊಹೆ ಮಾಡಿದ್ರಾ? ಇಲ್ಲ. ಅಂದ್ಕೊಂಡಿದ್ರಾ? ಇಲ್ಲ. ನೋಡಿ ಅಲ್ಲಿ ಅಚ್ಚರಿ ಜಾಗ ಅಂದ್ರೆ ಯಾವುದು? ಅಚ್ಚರಿ ಜಾಗ ಅಂದ್ರೆ ಯಾವುದು? ಅಚ್ಚರಿ ಜಾಗ ಅಂತಂದ್ರೆ ಉದಾಹರಣೆ, ನೀವೆಲ್ಲರೂ ಅಂದ್ಕೊಂಡಿದ್ರಾ ಕಲ್ಲೇರಿ ಪದ್ಮಲತಾ ಮನೆ ಬಳಿ ಶೋಧ ಕಾರ್ಯ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರಾ? ಇಲ್ಲ, ಇದು ಅಚ್ಚರಿ. ಅದೇ ರೀತಿಯಾಗಿ ಬಾಹುಬಲಿ ಬೆಟ್ಟದ ರತ್ನಗಿರಿಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರಾ? ಇಲ್ಲ, ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಬಾಹುಬಲಿ ಬೆಟ್ಟದ ಕಡೆಗೆ ಇವರು ದಾರಿ ಸಾಗುತ್ತೆ ಅಂತ. ಸೊ ಇದು ಅಚ್ಚರಿ. ಈ ರೀತಿಯಾದಂಥ ಅಚ್ಚಚ್ಚರಿ ಜಾಗಗಳಿಗೆ ಈತ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನಾಮಿಕ. ಆಮೇಲೆ ಆತ ನೋಡಿ, ನಿಮಗೆ ಒಂದು ಸತ್ಯ ಹೇಳ್ಬಿಡ್ತೀನಿ, 1ರಿಂದ 12ನೇ ಪಾಯಿಂಟ್ವರೆಗೂ, ಆಮೇಲೆ 13 ಬಿಡಿ, 14 ಬಿಡಿ, 14, 15 ಬಿಡಿ, ಇವು ಈ ಇಷ್ಟು ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿಲ್ಲ. 6ನೇ ಪಾಯಿಂಟ್ ಬಿಟ್ಟರೆ, 6ನೇ ಪಾಯಿಂಟ್ ಮತ್ತೆ 11A ಇಲ್ಲಿ ಬಿಟ್ಟರೆ ಏನೂ ಸಿಕ್ಕಿಲ್ಲ. ಹೀಗಿದ್ರೂ ಕೂಡ ಆತನನ್ನು ಕರ್ಕೊಂಡು ಹೋಗಿ ಆತ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತಂದರೆ ಸಮಥಿಂಗ್ ಇಸ್ ಎಲ್ಸ್, ಏನೋ ಇದೆ. SIT ಇದ್ರ ಬಗ್ಗೆ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ, ಏನೋ ಇದೆ, ಯಾರೂ ಬಿಟ್ಕೊಡ್ತಾ ಇಲ್ಲ. ಪರವಾಗಿಲ್ಲ, ಸಿಕ್ಕಿದ್ರೆ ತನಿಖೆ ಆಗಲಿ, ಎಲ್ಲವೂ ಕೂಡ ಆಗಲಿ, ನಮಗೆ ಗೊತ್ತಾಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ದಿನ ಎಲ್ಲವೂ ಕೂಡ ಗೊತ್ತು ಮಾಡಿಸಿ ಒಟ್ಟಾರೆಯಾಗಿ ನಮಗೆ ನ್ಯಾಯ ಸಿಗಬೇಕು. ತಪ್ಪಿತಸ್ಥ ಯಾರಿಲ್ಲಿ ತಪ್ಪುಗಳು ನಡೆದಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಸಿಗಬೇಕು, ಬೇರೆ ಏನು ಕೇಳ್ಕೊಳ್ಳೋದಿಲ್ಲ ನಾವು. ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಮನವಿಗಳಿಗೂ ಕೂಡ SIT ಅಸ್ತು ಅಂತ ಇದೆಯಂತೆ. ಇಲ್ಲಿ ಹೋಗ್ತೀಯಾ, ಬಾ ಅಲ್ಲೂ ಹೋಗೋಣ, ಆಯಿತು ನಡಿಯಪ್ಪ ಅಲ್ಲೂ ಹೋಗೋಣ, ಅಲ್ಲಿದೆಯಾ, ನಡಿಯಪ್ಪ ಅಲ್ಲೂ ಹೋಗೋಣ, ಓಕೆ, ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ, ಆಗ್ನೇಯ, ವಾಯುವ್ಯ ಎಲ್ಲ 8 ದಿಕ್ಕುಗಳಲ್ಲೂ ಕೂಡ, ಈಶಾನ್ಯದಲ್ಲೂ ಕೂಡ, ವಾಯುವ್ಯದಲ್ಲೂ ಕೂಡ, ಆಗ್ನೇಯದಲ್ಲೂ ಕೂಡ, ಉತ್ತರದಲ್ಲಿ, ದಕ್ಷಿಣ, ನೀ ಎಲ್ಲಿಗೆ ಕರ್ಕೊಂಡು ಹೋಗು, ಇಂಥ ಜಾಗದಲ್ಲಿದೆಯಾ, ನಡಿ ಅಲ್ಲಿಗೆ ಹೋಗೋಣ. SIT ಈ ರೀತಿ ತನಿಖೆಗೆ ಸಹಕರಿಸ್ತಿದ್ದು ಬಹಳ ಸಂತೋಷ, ಬಹಳ ಸಂತೋಷ. ಒಳ್ಳೆಯದಾಗಲಿ, ಈ ತನಿಖೆ ಚೆನ್ನಾಗಿ ಸಾಗಲಿ ಅಂತಲೇ ನಮ್ಮ ಆಶಯ ಕೂಡ. ಓಕೆ, ನೆಕ್ಸ್ಟು 13 ಬಿಟ್ಟು ಯಾಕೆ ಹೋದ್ರು ನಿಮ್ಗೆಲ್ರಿಗೂ ಕಾಡ್ತಾ ಇರ್ಬೋದು. 13ನ್ನ ಯಾಕೆ ಉಳಿಸ್ಕೊಂಡ್ಬಿಟ್ಟಿದ್ದಾರೆ? ಅಲ್ಲೇ ಇರೋದು ಮಜಾ ನಿಮಗೆ. 13 ಮೇಯ್ನ್. ಇವಾಗ ಸ್ಪಾಟ್ ನಂಬರ್ 13ಕ್ಕೆ ಕೈ ಹಾಕ್ತಾ ಇಲ್ಲ ಇವರು. ಯಾಕೆ ಗೊತ್ತಾ? ರತ್ನಗಿರಿ ಬೆಟ್ಟದಲ್ಲಿ ಅಡಗಿದ್ಯಾ ಬುರುಡೆ ರಹಸ್ಯ? ರತ್ನಗಿರಿ ಬೆಟ್ಟದಲ್ಲಿ ಸಿಗುತ್ತಾ ಅಸ್ಥಿಪಂಜರ? ದಿನೇ ದಿನೇ ಹೊಸ ಪಾಯಿಂಟ್ ಹೇಳ್ತಿದ್ದಾನೆ ಅನಾಮಿಕ. ತೀವ್ರ ಅನುಮಾನಕ್ಕೆ ಕಾರಣವಾದ ಅನಾಮಿಕನ ನಡೆ. ಅನುಮಾನ ಏನಿಲ್ಲ, ಅಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಅನುಮಾನ. ಸಿಕ್ಕಿದ್ರೆ ಆಗ ಈಗ ನೋಡ್ರಿ, ನಾನು ಹೇಳೋದು ಸಿಗಲೇ ಇಲ್ಲ ಅಂತೇನು ಹೇಳಕ್ಕಾಗಲ್ವಲ್ಲ. 6ರಲ್ಲಿ ಸಿಕ್ಕಿದೆ. ರತ್ನಗಿರಿ ಬೆಟ್ಟದಲ್ಲಿ ಸಿಗುತ್ತಾ ಅಸ್ಥಿಪಂಜರ ಅನ್ನುವಂಥ ಪ್ರಶ್ನೆ. ದಿನೇ ದಿನೇ ಹೊಸ ಪಾಯಿಂಟ್ ಅನಾಮಿಕ ತೋರಿಸ್ತಾ ಇದ್ದಾರೆ. ಆಮೇಲೆ ಇವರೇನು SIT ಅವರೇನು ಸುಮ್ಮನೆ ಇಲ್ಲ, ನಡಿಯಪ್ಪ ನೀನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀಯ ಅಲ್ಲಿಗೆಲ್ಲ ಬರ್ತೀವಿ ಅಂತ ಇದ್ದಾರೆ. ಇಲ್ಲಿ 13ನೇ ಪಾಯಿಂಟನ್ನು ಬಿಟ್ಟು ಯಾಕೆ ಹೋದ್ರು? 13ನೇ ಪಾಯಿಂಟೇ ನನಗಿಲ್ಲಿ ಏನೋ ಅನಿಸ್ತಾ ಇದೆ ಅತಿ ದೊಡ್ಡ ಕ್ಲೈಮ್ಯಾಕ್ಸ್ ಅಂತ ಏನೋ ಇದೆ. 13ನೇ ಪಾಯಿಂಟ್ ನೋಡಿ, ಅಲ್ಲಿ 13ನೇ ಪಾಯಿಂಟನ್ನು ಬಿಟ್ಟು ರತ್ನಗಿರಿ ಬೆಟ್ಟಕ್ಕೆ ಹೋದರು. 13ನೇ ಪಾಯಿಂಟನ್ನು GPR ಮುಖಾಂತರ ಬಳಸ್ಕೊಂಡು ಅಲ್ಲಿ ಸ್ವಲ್ಪ ತೇವಾಂಶ ಇದೆ, ಆಮೇಲೆ ಒಂದಷ್ಟು ಸ್ವಲ್ಪ 15 ಅಡಿ ಆಳದವರೆಗೆ ಆತ ಹೂತಿದ್ದಾನೆ ಅನ್ನುವಂಥ ಆರೋಪ ಮಾಡಿದ್ದಾನೆ. ಸೊ ಹೀಗಿರುವಾಗ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು 13ನೇ ಪಾಯಿಂಟನ್ನು GPR ಮುಖಾಂತರ ಕಂಡುಹಿಡಿಯೋದಕ್ಕೆ ಪ್ಲಾನ್. ಅಲ್ಲಿ ಸುಮಾರು 8 ಶವಗಳನ್ನು ಹೂತಿಡಲಾಗಿದೆ ಅಂತ ಹೇಳಲಾಗ್ತಾ ಇದೆ, ಆತ ಆರೋಪ ಮಾಡಿರೋದು. ಓಕೆ, ಅದನ್ನು ಬಿಟ್ಟು ರತ್ನಗಿರಿ ಬೆಟ್ಟಕ್ಕೆ ಹೋಗಿದ್ಯಾಕೆ, ರತ್ನಗಿರಿ ಬೆಟ್ಟದಲ್ಲಿ ಬುರುಡೆ ರಹಸ್ಯ ಅಡಗಿದೆಯಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಆಮೇಲೆ ದಿನೇ ದಿನ ಹೊಸ ಪಾಯಿಂಟ್ ಇರಲ್ಲ, ಅನುಮಾನ ಏನಿಲ್ಲ, ಆತ ತೋರಿಸ್ತಾ ಇದ್ದಾನೆ, ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ರಿ, 6ನೇ ಪಾಯಿಂಟಲ್ಲಿ ಸಿಕ್ಕಿದೆ, 11A ಪಾಯಿಂಟಲ್ಲಿ ಸಿಕ್ಕಿದೆ, ಅಂದರೆ ಬಂಗ್ಲಾಗುಡ್ಡದಲ್ಲಿ. ಮತ್ತೇನ್ರಿ ಆತ ತೋರಿಸಿರೋ ಒಂದು ಜಾಗದಲ್ಲಿ ಆದರೂ ಸಿಕ್ಕಿದೆಯಲ್ಲ, ಮತ್ತೆ ಯಾಕೆ ಚಿಂತೆ? ಯಾಕೆ ಚಿಂತೆ ಮಾಡಬೇಕು? ಎಲ್ಲೂ ಸಿಗಲೇ ಇಲ್ಲ ಅಂದಾಗ ಓಕೆ, ಅನುಮಾನ, ಸುಳ್ಳು, ಅದು ಇದು ಮಣ್ಣಂಗಟ್ಟೆ. ಬಟ್ ಸಿಕ್ಕಿದೆಯಲ್ಲ, ಸಿಕ್ಕಲೇ ಇಲ್ಲ ಅಂದಾಗ ಮಾತು. ಆಮೇಲೆ ಸ್ವಲ್ಪ ಒಂದಷ್ಟು 9, 10ರಲ್ಲೆಲ್ಲ ಸ್ವಲ್ಪ ಕಳೆಬರಗಳು ಕೂಡ ಸಿಕ್ಕಿದೆ ಅಂತಿದೆ. ಆದರೆ SIT ಬಿಡ್ಕೊಡ್ತಾ ಇಲ್ಲ. ಅದು ಕಂಪ್ಲೀಟ್ ಕನ್ಕ್ಲೂಷನಿಗೆ ಬರೋಕ್ಕಾಗಲ್ಲ, ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಕಾದು ನೋಡೋ ತಂತ್ರವನ್ನು ನಾವು ಮಾಡಬೇಕಷ್ಟೆ, ಓಕೆ, ಎಸ್. ನೆಕ್ಸ್ಟ್, ಕಾರ್ಯಾಚರಣೆಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಂಡಿದೆ SIT. ಮಾಹಿತಿ ಸಿಕ್ಕರೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೆ ಇಷ್ಟೊತ್ತು, ಮಾಹಿತಿ ಸಿಕ್ಕರೂ ಕೂಡ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮಾಹಿತಿ ಸೋರಿಕೆಯಿಂದ ಸಾಕ್ಷಿ ನಾಶ ಸಾಧ್ಯತೆ. ಎಸ್, ನಾನು ಆಗಲೇ ಹೇಳಿದೆ, ಇದನ್ನ ಸಂಬಂಧಪಟ್ಟ ಆರೋಪಿಗಳು ಅಲರ್ಟ್ ಆಗೋ ಸಾಧ್ಯತೆ. ಸೊ ಇದೇ ಕಾರಣಕ್ಕೆ
SIT ಅಧಿಕಾರಿಗಳು ಬಿಟ್ಕೊಡ್ತಿಲ್ವಾ? ತೀವ್ರ ಕುತೂಹಲವನ್ನ ಮೂಡಿಸಿದೆ SIT ಅಧಿಕಾರಿಗಳ ನಡೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ. ಗೌಪ್ಯತೆ ಯಾಕೆ? ಮಾಹಿತಿ ಸಿಕ್ಕರೂ ಕೂಡ SIT ಅಧಿಕಾರಿಗಳು ಅಲರ್ಟ್ ಆಗಿರೋದು ಯಾಕೆ? ಮಾಹಿತಿ ಸೋರಿಕೆಯಿಂದ ಸಾಕ್ಷಿ ನಾಶ ಸಾಧ್ಯತೆ ಇದೆ. ಸಂಬಂಧಪಟ್ಟ ಆರೋಪಿಗಳು ಅಲರ್ಟ್ ಆಗೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ, ಇದೇ ರೀಸನ್ಗೆ SIT ಅಧಿಕಾರಿಗಳು ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಇದೇ ರೀಸನ್ಗೆ ನಾನು ಅದನ್ನೇ ಹೇಳಿದ್ದು ನಿಮಗೆ. ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತಾರೆ, ಎಲ್ಲೋ ಆಮೇಲೆ ಅನಾಮಿಕಾ ಕೋರ್ಟಿಂದ ರಿಲೀಫ್ ತೊಗೊಂಡು ಬಂದಿದ್ದಾನೆ. ಆತ ಎಲ್ಲಿ ಬೇಕಾದರೂ ಓಡಾಡ್ಬೋದು, ಯಾರ ಮನೇಲಿ ಬೇಕಾದರೂ ಇರ್ಬೋದು, ಯಾರ ಜೊತೆ ಬೇಕಾದರೂ, ವಕೀಲರ ಜೊತೆ ಆದರೂ ಓಡಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. SIT ವಶದಲ್ಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಮೊನ್ನೆ ಆದಂಥ ಘಟನೆ, ಆ ಗಲಾಟೆ, ಆ ಜಗಳ, ಇದೆಲ್ಲ ನೋಡ್ತಿದ್ದಾಗ ಅನಾಮಿಕನಿಗೆ ಒಂದು ಸ್ವಲ್ಪ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಆತನಿಗೆ ಏನು ಬಾಡಿಗಾರ್ಡ್ಸ್ಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಸೊ ಹೀಗಾಗಿ ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ಇನ್ನೊಂದು, ಇಂತಿಂಥ ಜಾಗದಲ್ಲಿ ಇಂತಿಂಥದೇ ಸಿಕ್ತು, ಅಂತಂಥ ಜಾಗದಲ್ಲಿ ಅಂತಂಥದ್ದೇ ಸಿಕ್ತು ಅಂತ ಈಗ ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ.